ಲೆಸುಲಾ ಕಾಂಗೋ ಕಾಡಿನ ಹೊಸ ಕೋತಿ ಪ್ರಭೇದ ಮಾನವ ವಿಕಾಸದ ಇತಿಹಾಸಕ್ಕೆ ಹೊಸ ಕಿಟಕಿ. ಭೂಮಿಯ ಮೇಲಿನ ಎಲ್ಲ ದೊಡ್ಡ ಪ್ರಾಣಿಗಳು ಈಗಾಗಲೇ ಪತ್ತೆಯಾಗಿದ್ದಾವೆ ಅಂತ ಒಂದು ಕಾಲದಲ್ಲಿ ವಿಜ್ಞಾನಿಗಳು ನಂಬಿದ್ರು. ಆದರೆ ಪ್ರಕೃತಿ ಮತ್ತೆ ಮತ್ತೆ ಈ ಊಹೆಯನ್ನು ತಪ್ಪು ಅಂತ ಸಾಬೀತುಪಡಿಸ್ತಾ ಇದೆ. ವಿಶೇಷವಾಗಿ ಆಫ್ರಿಕಾದ ದಟ್ಟ ಮಳೆಕಾಡುಗಳು ಇಂದಿಗೂ ಕೂಡ ಅನೇಕ ನಿಗೂಢಗಳನ್ನ ತಮ್ಮೊಳಗಡೆ ಗುಟ್ಟುಗಳನ್ನ ತಮ್ಮೊಳಗಡೆ ಅಡಗಿಸ್ಕೊಂಡಿದ್ದಾವೆ. ವಿಶ್ವದ ಎರಡನೇ ಅತಿ ದೊಡ್ಡ ಉಷ್ಣವಲಯದ ಮಳೆಕಾಡಾಗಿರುವ ಕಾಂಗೋ ಜಲಾನಯನ ಪ್ರದೇಶ ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಆಶ್ರಯವನ್ನು ಕೊಟ್ಟತೆ, ತವರ್ನೆಲೆ ಆಗಿದೆ. ಈ ಅರಣ್ಯದ ಕೆಲವು ಭಾಗಗಳಿಗೆ ಮನುಷ್ಯ ಇನ್ನೂ ಸರಿಯಾಗಿ ಕಾಲನ್ನೇ ಊರಿಲ್ಲ. ಇಂತಹ ಪ್ರದೇಶಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನಿಗಳು ಇದುವರೆಗೆ ಗುರುತಿಸದೇ ಇದ್ದಂಥ ಲೆಸೊಲಾ ಹೆಸರಿನ ಒಂದು ಹೊಸ ಕೋತಿ ಪ್ರಭೇದವನ್ನು ಗುರುತಿಸಿರೋದು ಪ್ರಾಣಿ ವಿಜ್ಞಾನ, ವಿಕಾಸ ಜೀವ ವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ಕ್ಷೇತ್ರಗಳಲ್ಲಿ ಒಂದು ಮಹತ್ವದ ಸಾಧನೆಯಾಗಿ ಕಂಡುಬರುತ್ತೆ. ಆಫ್ರಿಕಾದ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಈ ದೇಶದ ದಟ್ಟ ಮಳೆಕಾಡುಗಳಲ್ಲಿ ಹೊಸ ಕೋತಿ ಪ್ರಭೇದ ಲೆಸೊಲಾ ಪತ್ತೆಯಾಗಿರೋದು ಭೂಮಿಯ ಜೀವ ವೈವಿಧ್ಯ ಬಗ್ಗೆ ನಮಗೆ ಇನ್ನೂ ತಿಳಿದೇ ಇರತಕ್ಕಂಥದ್ದು ಸಂಗತಿಗಳು ಎಷ್ಟೋ ಇವೆ ಅನ್ನೋದನ್ನು ನೆನಪಿಸ್ತಾ ಇದೆ. ಆಫ್ರಿಕಾದ ಕಾಂಗೋ ಜಲಾನಯನ ಪ್ರದೇಶ ಸುಮಾರು 37 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿಕೊಂಡತೆ. ಇದು ಅಮೆಜಾನ್ ನಂತರದ ಜಗತ್ತಿನ ಅತಿ ದೊಡ್ಡ ಮಳೆಕಾಡು. ಇಲ್ಲಿ ಗೊರಿಲ್ಲಗಳು, ಬೊನೋಬಗಳು, ಚಿಂಪಾಂಜಿಗಳು, ಒಕಾಪಿಗಳು, ಕಾಡಾನೆಗಳು ಹಾಗೆ ನೂರಾರು ಪಕ್ಷಿ ಮತ್ತು ಸಸ್ತನಿ ಪ್ರಭೇದಗಳು ವಾಸ ಮಾಡ್ತಾ ಇದ್ದಾವೆ. ದಟ್ಟವಾದ ಕಾಡು, ನೂರಾರು ನದಿಗಳು, ಕಷ್ಟಕರವಾದಂಥ ಕಠಿಣವಾದಂಥ ಭೌಗೋಳಿಕ ಪರಿಸ್ಥಿತಿ ಮತ್ತು ಅನೇಕ ಪ್ರದೇಶಗಳಿಗೆ ಮಾನವ ಪ್ರವೇಶ ಕಡಿಮೆ ಆಗಿರೋದ್ರಿಂದ ಇಲ್ಲಿನ ಜೀವ ವೈವಿಧ್ಯ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಈ ಕಾರಣದಿಂದಲೇ ಹೊಸ ಪ್ರಾಣಿ ಪ್ರಭೇದಗಳು ಇಂದಿಗೂ ಕೂಡ ಪತ್ತೆ ಆಗ್ತಾ ಇದ್ದಾವೆ. ಕೋತಿಗಳು ಸಸ್ತನಿಗಳಲ್ಲಿ ಪ್ರೈಮೇಟ್ ಅಂತಕ್ಕಂಥ ಒಂದು ವಿಶಿಷ್ಟವಾದ ಗುಂಪಿಗೆ ಸೇರಿದ್ದಾವೆ, ಮರವಾಸಿಗಳ ಗುಂಪಿಗೆ ಸೇರಿದ್ದಾವೆ. ಇದೇ ಗುಂಪಿನಲ್ಲಿ ಕಪಿಗಳು, ಲೆಮೂರ್ಗಳು, ಲೋರಿಸ್ಗಳು ಮತ್ತೆ ಮನುಷ್ಯರು ಕೂಡ ಸೇರಿದ್ದಾರೆ. ಸುಮಾರು 6 ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ಗಳ ಯುಗ ಮುಗಿದ ನಂತರ ಸಣ್ಣ ಮರವಾಸಿ ಸಸ್ತನಿಗಳು ಕ್ರಮೇಣ ವಿಕಸನಗೊಂಡು ಪ್ರೈಮೇಟ್ಗಳಾಗಿ ರೂಪುಗೊಂಡು ಅಂತ ಪಳೆಯುಲ್ಕಗಳು ಸೂಚಿಸ್ತವೆ. ಕಾಲಕ್ರಮೇಣ ಈ ಪ್ರೈಮೇಟ್ಗಳು ಅನೇಕ ಶಾಖೆಗಳಾಗಿ ಕವುಗಳಾಗಿ ಒಡೆದೋದವು. ಹಾಗಿದ್ರೆ ಅವುಗಳಲ್ಲಿ ಒಂದು ಶಾಖೆ ಅಮೆರಿಕ ಖಂಡದಲ್ಲಿ ವಿಕಸನಗೊಂಡ ಹೊಸ ಜಗತ್ತಿನ ಕೋತಿಗಳಾಗಿದ್ದರೆ ಮತ್ತೊಂದು ಶಾಖೆ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಹಳೆ ಜಗತ್ತಿನ ಕೋತಿಗಳಾಗಿ ಬೆಳೆದವು. ಕಾಂಗೋದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಕೋತಿಗಳು ಈ ಹಳೆಯ ಜಗತ್ತಿನ ಕೋತಿಗಳ ಗುಂಪಿಗೆ ಸೇರಿದ್ದಾವೆ. ಹಳೆಯ ಜಗತ್ತಿನ ಕೋತಿಗಳು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ಕಂಡು ಬರತಕ್ಕಂಥ ಪ್ರಭೇದಗಳು. ಇವುಗಳಿಗೆ ಉದಾಹರಣೆಗಳಂತ ಹೇಳಿದ್ರೆ ಲಂಗೂರು, ಮಕಾಕು, ಮ್ಯಾಂಡ್ರಿಲ್ ಮುಂತಾದವು ಕೋತಿಗಳು. ಇವುಗಳಿಗೆ ಈ ಕೋತಿಗಳ ಮೂಗಿನ ಹೊಳ್ಳೆಗಳು ಹತ್ತಿರದಲ್ಲಿದ್ದು ಕೆಳಮುಖವಾಗಿರ್ತವೆ. ಹೊಸ ಜಗತ್ತಿನ ನ್ಯೂ ವರ್ಲ್ಡ್ ಕೋತಿಗಳಲ್ಲಿ ದಕ್ಷಿಣ ಮತ್ತು ಮಧ್ಯ ಅಮೆರಿಕದ ಕಾಡುಗಳಲ್ಲಿ ಕಂಡು ಬರ್ತವೆ. ಉದಾಹರಣೆಗೆ ಹೌಲರ್ ಮಂಕಿ, ಸ್ಪೈಡರ್ ಮಂಕಿ, ಮಾರ್ಮೋಸೆಟ್ ಮುಂತಾದ ಕೋತಿಗಳು. ಇವುಗಳ ಬಾಲ ಮರದ ಕೊಂಬೆಗಳನ್ನ ಹಿಡ್ಕೊಳ್ಳೋದಕ್ಕೆ ಕೈಯಂತೆ ಅವುಗಳಿಗೆ ನೆರವಾಗ್ತದೆ. ಹೊಸ ಕೋತಿ ಪ್ರಭೇದದ ಪತ್ತೆ ಆಕಸ್ಮಿಕವಾಗಿ ನಡೆದಂಥದ್ದಲ್ಲ. ಹಲವು ವರ್ಷಗಳ ಕಾಲ ವಿಜ್ಞಾನಿಗಳು ಈ ಕಾಡುಗಳಲ್ಲಿ ವಾಸ ಮಾಡತಕ್ಕಂಥ ಕೋತಿಗಳ ವರ್ತನೆ, ಆಹಾರ, ದೇಹದ ರಚನೆ ಮತ್ತು ವಾಸಸ್ಥಳಗಳ ಬಗ್ಗೆ ಅಧ್ಯಯನ ಮಾಡಿದ್ರು. ಕೆಲವು ಕೋತಿಗಳು ಈಗಾಗಲೇ ತಿಳಿದಿದ್ದ ಪ್ರಭೇದಗಳಿಗೆ ಹೋಲಿಕೆ ಆಗ್ತಿದ್ರು ಕೂಡ ಅವುಗಳ ಮುಖದ ಬಣ್ಣ, ಕಣ್ಣಿನ ಸುತ್ತಲಿದ ಚರ್ಮ, ಬಾಲದ ಉದ್ದ, ಕೂದಲಿನ ವಿನ್ಯಾಸ ಮತ್ತು ಧ್ವನಿಯಲ್ಲಿ ಗಮನಾರ್ಹವಾದಂಥ ವ್ಯತ್ಯಾಸಗಳು ಕಂಡುಬಂದವು. ಈ ವ್ಯತ್ಯಾಸಗಳು ಕೇವಲ ಸ್ಥಳೀಯ ರೂಪಾಂತರವೇ ಅಥವಾ ನಿಜವಾಗಿಯೂ ಹೊಸ ಪ್ರಭೇದವಂತ ತಿಳಿಯೋದಕ್ಕೆ ವಿಜ್ಞಾನಿಗಳು ಅವುಗಳ DNA ಮಾದರಿಗಳನ್ನ ಸಂಗ್ರಹ ಮಾಡಿ ವಿಶ್ಲೇಷಣೆ ಮಾಡಿದರು. ಈ DNA ಅಧ್ಯಯನ ಈ ಕೋತಿಗಳು ಇತರ ಸಮೀಪದ ಪ್ರಭೇದಗಳಿಗಿಂತ ಲಕ್ಷಾಂತರ ವರ್ಷಗಳ ಹಿಂದೆ ಪ್ರತ್ಯೇಕಗೊಂಡು ಬೇರೆಯಾಗಿ ಸ್ವತಂತ್ರವಾಗಿ ವಿಕಾಸಗೊಂಡಿರೋದನ್ನು ಸೂಚಿಸಿತು. ಇದರಿಂದ ಅವುಗಳನ್ನ ಹೊಸ ಪ್ರಭೇದ ಅಂತ ಗುರುತಿಸಲಾಯಿತು. ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನ ಮುಖ್ಯವಾಗಿ ಅವುಗಳ ಹೊರನೋಟದ ಆಧಾರದ ಮೇಲೆ ವರ್ಗೀಕರಣ ಮಾಡಲಾಗ್ತಾ ಇತ್ತು. ಆದರೆ ಆಧುನಿಕ ಜೀವ ವಿಜ್ಞಾನದಲ್ಲಿ ಕೇವಲ ರೂಪರೇಷೆಗಳನ್ನ ಅವಲಂಬಿಸಿರೋದಿಲ್ಲ. ಇಂದಿನ ವಿಜ್ಞಾನಿಗಳು DNA, ಕ್ರೋಮೋಜೋಮ್ಗಳು, ತಲೆಬುರುಡೆ ರಚನೆ, ಹಲ್ಲುಗಳ ವಿನ್ಯಾಸ, ಆಹಾರದ ಅಭ್ಯಾಸ, ಸಂತಾನೋತ್ಪತ್ತಿ ಮತ್ತು ಸಾಮಾಜಿಕ ಪರಿವರ್ತನೆ ಸೇರಿದಂತೆ ಸೇರಿಸಿ ಹಲವಾರು ಅಂಶಗಳನ್ನ ಒಟ್ಟಿಗೆ ಪರಿಶೀಲನೆ ಮಾಡ್ತಾರೆ. ಕೆಲವು ಸಲ ಎರಡು ಪ್ರಾಣಿಗಳು ನೋಡೋಕ್ಕೆ ಒಂದೇ ರೀತಿಯಾಗಿದ್ದರೂ ಕೂಡ ಅವುಗಳ ಜನ್ಯ ರಚನೆ ಅಂದರೆ ವಂಶವಾಹಕ ರಚನೆ ಸಂಪೂರ್ಣ ಭಿನ್ನ ಆಗಿರ್ಬೋದು. ಇದೇ ಕಾರಣದಿಂದ ಇತ್ತೀಚಿನ ದಶಕಗಳಲ್ಲಿ ಜಗತ್ತಿನ ಉದ್ದಗಲಕ್ಕೆ ಅನೇಕ ಹೊಸ ಪ್ರಭೇದದ ಪ್ರಾಣಿಗಳನ್ನ ಗುರುತಿಸಲಾಗಿದೆ. ಕಾಂಗೋ ದೇಶದ ಲೊಮಾಮಿ ನದಿ ಜಲಾನಯನ ಪ್ರದೇಶದ ದಟ್ಟ ಕಾಡುಗಳಲ್ಲಿ ಹೊಸ ತಳಿಯ ಕೋತಿಯನ್ನು ವಿಜ್ಞಾನಿಗಳು ಅಧಿಕೃತವಾಗಿ ಗುರುತಿಸಿದ್ದಾರೆ. ಇದರ ವೈಜ್ಞಾನಿಕ ಹೆಸರು ಸೆರ್ಕೋಪಿಥೆಕಸ್ ಲೊಮಾನಿಯೋಸೆನ್ಸಿ ಅಂತ, ಮತ್ತೆ ಸ್ಥಳೀಯ ಹೆಸರು ಲೆಸೊಲಾ. 2007ರಲ್ಲಿ ಸಂಶೋಧಕರು
ಮೊದಲ ಸಲ ಒಪಾಲ ಎನ್ನುವ ಹಳ್ಳಿನಲ್ಲಿ ಸಾಕು ಪ್ರಾಣಿಯಾಗಿ ಇದ್ದಂಥ ಈ ಕೋತಿಯನ್ನು ಕಂಡ್ರು. ನಂತರ ಸುದೀರ್ಘವಾದ DNA ಮತ್ತು ಶಾರೀರಿಕ ಪರೀಕ್ಷೆಗಳ ನಂತರ 2012ರಲ್ಲಿ ಇದು ವಿಜ್ಞಾನ ಪ್ರಪಂಚಕ್ಕೆ ಗೊತ್ತಿರದೇ ಇರತಕ್ಕಂಥ ಹೊಸ ಪ್ರಭೇದ ಅಂತ ಘೋಷಣೆ ಮಾಡಲಾಯಿತು. ಕಳೆದ 28 ವರ್ಷಗಳಲ್ಲಿ ಆಫ್ರಿಕಾದಲ್ಲಿ ಪತ್ತೆಯಾದಂಥ ಎರಡನೆಯ ಹೊಸ ಕೋತಿ ತಳಿ ಇದಾಗೈತೆ. ಕಾಂಗೋದಲ್ಲಿ ಗುರುತಿಸಲಾದಂಥ ಈ ಹೊಸ ಕೋತಿ ತನ್ನ ಸಮೀಪದ ಸಂಬಂಧಿಗಳಿಗಿಂತ ಹಲವಾರು ವಿಶೇಷವಾದ ಲಕ್ಷಣಗಳನ್ನ ಹೊಂದೈತೆ. ಇದರ ಮುಖದ ಬಣ್ಣ ಮತ್ತು ಕಣ್ಣಿನ ಸುತ್ತಲಿನ ಗುರುತುಗಳು ಬೇರೆಯೇ ಆಗಿದ್ದಾವೆ. ದೇಹದ ಗಾತ್ರದಲ್ಲಿ ಸಣ್ಣ ವ್ಯತ್ಯಾಸ ಇದ್ದು ಮರಗಳ ಮೇಲ್ಭಾಗದಲ್ಲಿ ಸಂಚರಿಸತಕ್ಕಂಥ ಇದರ ರೀತಿ ಕೂಡ ಬೇರೆಯೇ ಆಗೈತೆ. ಇವುಗಳ ಧ್ವನಿ ಇತರ ಕೋತಿಗಳ ಕೂಗಿಗಿಂತ ಬೇರೆಯೇ ಆಗಿರೋದು ಗೊತ್ತಾಗೈತೆ. ಗುಂಪಿನಲ್ಲಿ ಸಂವಹನ ನಡೆಸ್ತಕ್ಕಂಥ ವಿಧಾನದಲ್ಲಿ ಕೂಡ ವ್ಯತ್ಯಾಸ ಕಂಡುಬಂದಿದೆ. ಆಹಾರ ಹುಡುಕ್ತಕ್ಕಂಥ ಕ್ರಮ ಮತ್ತು ಗುಂಪಿನ ಸಾಮಾಜಿಕ ಸಂಘಟನೆಯಲ್ಲಿ ಕೂಡ ವಿಶಿಷ್ಟ ಲಕ್ಷಣಗಳನ್ನ ವಿಜ್ಞಾನಿಗಳು ಕಂಡಿದ್ದಾರೆ ಮತ್ತು ದಾಖಲಿಸಿದ್ದಾರೆ. ಹೊಸ ಕೋತಿ ಪ್ರಭೇದದ ಪತ್ತೆ ಮಾನವನ ವಿಕಾಸದ ಅಧ್ಯಯನಕ್ಕೂ ಕೂಡ ಬಹಳ ಮಹತ್ವದ ಸಂಗತಿ ಆಗೈತೆ. ಮಾನವರು ಮತ್ತು ಕೋತಿಗಳು ಒಂದೇ ಪ್ರಾಚೀನ ಪೂರ್ವಜರನ್ನ ಹಂಚಿಕೊಂಡಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಹೊಸ ಕೋತಿ ಪ್ರಭೇದವು ಕೂಡ ಮಾನವನ ಪೂರ್ವಜರು ಹೇಗೆ ವಿಕಾಸಗೊಂಡಿರಬಹುದು ಅನ್ನೋ ಪ್ರಶ್ನೆಗೆ ಹೊಸ ಸುಳಿವುಗಳನ್ನ ನೀಡ್ತದೆ. ವಿಶೇಷವಾಗಿ ಮೆದುಳಿನ ಬೆಳವಣಿಗೆ, ಸಾಮಾಜಿಕ ಜೀವನ, ಆಹಾರ ಪದ್ಧತಿ, ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಸಾಮರ್ಥ್ಯ, ಹಾಗೆ ವಿವಿಧ ರೋಗಗಳ ವಿರುದ್ಧದ ರಕ್ಷಣಾ ವ್ಯವಸ್ಥೆ ಕುರಿತಾಗಿ ಹೊಸ ಮಾಹಿತಿಯನ್ನು ಈ ಅಧ್ಯಯನಗಳು ಒದಗಿಸ್ತವೆ. ಮಾನವರಲ್ಲಿ ಕಂಡು ಬರತಕ್ಕಂಥ ಕೆಲವು ರೋಗಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹ ಇಂಥ ಅಧ್ಯಯನಗಳು ಸಹಕಾರಿಯಾಗ್ತವೆ. ಆದರೆ ಈ ಸಂತಸದ ಸುದ್ದಿ ಜೊತೆಗೆ ಹೊಸ ಪ್ರಭೇದದ ಕೋತಿ ಗೊತ್ತಾಗಿದೆ ಅನ್ನುವ ಸುದ್ದಿ ಜೊತೆಗೆ ಒಂದು ದೊಡ್ಡ ಎಚ್ಚರಿಕೆ ಕೂಡ ಬಂದಿದೆ. ಕಾಂಗೋದ ಮಳೆಕಾಡುಗಳು ಇವತ್ತು ಅಕ್ರಮ ಮರ ಕಡಿಯುವಿಕೆ, ಗಣಿಗಾರಿಕೆ, ಕೃಷಿ ವಿಸ್ತರಣೆ, ರಸ್ತೆ ನಿರ್ಮಾಣ, ಬೇಟೆ ಮತ್ತು ಹವಾಮಾನ ಬದಲಾವಣೆ ಅಂತ ಅನೇಕ ಅಪಾಯಗಳನ್ನ ಎದುರಿಸ್ತಾ ಇದ್ದಾವೆ. ಹೊಸದಾಗಿ ಪತ್ತೆಯಾದಂಥ ಅನೇಕ ಪ್ರಭೇದಗಳು ಕೇವಲ ಸಣ್ಣ ಪ್ರದೇಶಗಳಷ್ಟೇ ವಾಸ ಮಾಡೋದ್ರಿಂದ ಅವುಗಳ ವಾಸಸ್ಥಳ ನಾಶ ಆದರೆ ಸಂಪೂರ್ಣ ಪ್ರಭೇದನೆ ಅಳಿದು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಜೀವಿ ಅಳಿದು ಹೋದ ನಂತರ ಅದನ್ನು ಮತ್ತೆ ಸೃಷ್ಟಿ ಮಾಡೋದಕ್ಕೆ ವಿಜ್ಞಾನಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೊಸ ಪ್ರಭೇದಗಳನ್ನ ಕಂಡುಹಿಡಿಯೋದಕ್ಕಿಂತ ಅವುಗಳ ನೈಸರ್ಗಿಕ ವಾಸಸ್ಥಳವನ್ನು ಸಂರಕ್ಷಿಸೋದು ಹೆಚ್ಚು ಮುಖ್ಯ ಅಂತೇಳಿ ವಿಜ್ಞಾನಿಗಳು ಎಚ್ಚರಿಸ್ತಾ ಇದ್ದಾರೆ. ಇವತ್ತು ಉಪಗ್ರಹಗಳು, ಡ್ರೋನ್ಗಳು, ಪರಿಸರ DNA ವಿಶ್ಲೇಷಣೆ, ಕೃತಕ ಬುದ್ಧಿಮತ್ತೆ ಮತ್ತು ಆಧುನಿಕ ಜೀವ ವಿಜ್ಞಾನದ ತಂತ್ರಜ್ಞಾನಗಳ ನೆರವಿನಿಂದ ವಿಜ್ಞಾನಿಗಳು ಹಿಂದೆ ಅಸಾಧ್ಯವಾಗಿದ್ದ ಪ್ರದೇಶಗಳಲ್ಲಿಯೂ ಕೂಡ ಜೀವಿಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ತಂತ್ರಜ್ಞಾನಗಳ ಅಭಿವೃದ್ಧಿಯಿಂದ ಮುಂದಿನ ವರ್ಷಗಳಲ್ಲಿ ಕಾಂಗೋ ಸೇರಿದಂತೆ ವಿಶ್ವದ ಇತರ ಮಳೆಕಾಡುಗಳಲ್ಲಿ ಇನ್ನೂ ಅನೇಕ ಹೊಸ ಸಸ್ತನಿಗಳು, ಪಕ್ಷಿಗಳು, ಉಭಯಚರಗಳು ಮತ್ತು ಕೀಟಗಳು ಪತ್ತೆಯಾಗತಕ್ಕಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇದರಿಂದ ಭೂಮಿಯ ಜೀವ ವೈವಿಧ್ಯ ನಕ್ಷೆ ಇನ್ನಷ್ಟು ಹಿಗ್ಗಲಿದೆ ಮತ್ತು ವಿಸ್ತಾರ ಆಗಲಿದೆ. ಕೊನೆಯಲ್ಲಿ ಕಾಂಗೋದಲ್ಲಿ ಹೊಸ ಕೋತಿ ಪ್ರಭೇದದ ಪತ್ತೆ ಪ್ರಾಕೃತಿಕ ವೈವಿಧ್ಯತೆ ಇನ್ನು ನಮ್ಮ ಅರಿವಿಗೆ ಬಾರದೆ ಮತ್ತು ಅರಿವಿನ ಮೀರಿದ್ದು ಅನ್ನೋದನ್ನು ನೆನಪಿಸ್ತಾ ಇದ್ದೆ. ಭೂಮಿ ಜೀವಲೋಕದ ಇತಿಹಾಸದಲ್ಲಿ ಇನ್ನೂ ಅನೇಕ ಅಧ್ಯಾಯಗಳು ತೆರೆದುಕೊಳ್ಬೇಕಾಗಿದ್ದಾವೆ. ಅವು ತೆರೆ ಮೇಲೆ ನಿಲ್ಲಿದ್ದಾವೆ. ಪ್ರತಿಯೊಂದು ಹೊಸ ಪ್ರಭೇದವು ಕೂಡ ವಿಕಾಸದ ಇತಿಹಾಸದ ಒಂದು ಹೊಸ ಪುಟವನ್ನು ನಮಗೆ ತೆರೆದು ತೋರಿಸ್ತದೆ. ಅದೇ ಸಮಯದಲ್ಲಿ ಕಾಡುಗಳು ಕೇವಲ ಮರಗಳ ಗುಂಪಲ್ಲ, ಅವು ಲಕ್ಷಾಂತರ ವರ್ಷಗಳ ವಿಕಾಸದ ಜೀವಂತ ಸಂಗ್ರಹಾಲಯಗಳು, ನೆಲೆಗಳು ಅನ್ನೋದನ್ನು ಈ ಹೊಸ ಪ್ರಭೇದ ಮತ್ತೊಮ್ಮೆ ಎತ್ತಿ ತೋರಿಸ್ತಾ ಇದೆ. ಆದ್ದರಿಂದ ಕಾಂಗೋದಂತಹ ಮಳೆಕಾಡುಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ಕೇವಲ ಒಂದು ದೇಶಿ ಜವಾಬ್ದಾರಿ ಅಲ್ಲ, ಇಡೀ ಮಾನವ ಕುಲದ ಹೊಣೆಗಾರಿಕೆ ಆಗಿದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳಲಾಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ಪತ್ತೆಯಾದ ಹೊಸ ಪ್ರಭೇದದ ಇತರ ಜೀವಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.